ಹಾಯ್ ಗೈಸ್, ವೆಲ್ಕಮ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತು ನಾವು ನಮ್ಮ ಚಿಕ್ಕಿ ಮನೆಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ಇವತ್ತು ನಮ್ಮ ಅಕ್ಕನ ಫಂಕ್ಷನ್ ಇದೆ, ಅದಕ್ಕೆ ಗೈಸ್ ಫೈನಲಿ ಬಂದ್ವಿ. ಬನ್ನಿ ಒಳಗಡೆ ಹೋಗೋಣ. ಇದು ಮೇಲೆ ಒಳಗೆ ಹೋಗಿ ಬಂದೆ. ಒಳಗೆ ಹೋಗಿ ಬಂದೆ. ಇದು ನಮ್ಮ ಅಕ್ಕ ಮಲಗಿದಾಳೆ. ರೆಡಿ ಆಗಾದ್ಮೇಲೆ ನಿಮಗೆ ತೋರಿಸ್ತೀನಿ. ಇದು ಗುಡ್ಲು ಕಟ್ಟಿದ್ದಾರೆ. ಇದೇ ನಮ್ಮ ಅಕ್ಕ. ಸ್ವಲ್ಪ ಪೋಸ್ ತಗೊಂಡೆ. ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವ? ಹೇಗೆ ಕಾಣಿಸ್ತಾ ಇದ್ದಾಳೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದು ಗುಡ್ಲು ಅವಾಗೇ ತೋರಿಸ್ದೆ. ಇದು ನಮ್ಮ ಮಾಮ, ಇದು ನಮ್ಮ ಅಜ್ಜಿ. ಹಾಯ್ ಹೇಳು ಅಂದರೆ ಹೇಳ್ತಾ ಇರಲಿಲ್ಲ, ಕೇಳಿಸ್ತಾ ಇರಲಿಲ್ಲ. ಆಮೇಲೆ ಮತ್ತೆ ಹೇಳಿದೆ, ಮತ್ತೆ ಕೇಳಿಸ್ತಾ ಇಲ್ಲ. ಅದಕ್ಕೆ ಏನು ಮಾಡೋದು, ನಮ್ಮ ಮಾಮನ ಹತ್ರ ಟರ್ನ್ ಮಾಡಿದೆ. ನಮ್ಮ ಮಾಮನ ಗುಡ್ಲು ನುಗ್ಗಿಸ್ತಾಯಿದ್ರು. ಅದಕ್ಕೆ ಸ್ವಲ್ಪ ಏನೋ ಡಿಸ್ಕಸ್ ಮಾಡ್ತಾಯಿದ್ರು. ಆ ಗ್ಯಾಪಲ್ಲಿ ನಮ್ಮ ಅಜ್ಜಿ ಕಡೆ ತಿರುಗಿಸಿ ಹಾಯ್ ಹೇಳಿಸ್ದೆ. ನಮ್ಮ ಮಾಮನ ಗುಡ್ಲು ನುಗ್ಗಿಸ್ತಾ ಇದ್ರು. ಕಾಯಿ ಮತ್ತು ಬಾಳೆಹಣ್ಣು ತಗೊಂಡು ನುಗ್ಗಿದ್ರು. ನಮ್ಮ ಚಿಕ್ಕಿ ಹೇಳ್ತಾಯಿದ್ರು, ಮಾಮ ನುಗ್ದ ಅಂತ ಹೇಳ್ತಾಯಿದ್ರು. ನಮ್ಮ ಮಮ್ಮಿಗೆ ಹಾಯ್ ಮಾಡೋಕ್ಕೆ ಹೇಳಿದೆ, ಹಾಯ್ ಮಾಡಿದ್ರು. ನಮ್ಮ ಚಿಕ್ಕಿದು ಏನೋ ಡಿಸ್ಕಷನ್ ಮಾಡ್ತಾಯಿದ್ರು, ಏನೋ ಅಂತ ಗೊತ್ತಿಲ್ಲ. ನಮ್ಮ ಅಕ್ಕಂಗೆ ಹಾಯ್ ಮಾಡು ಅಂದರೆ ಹಾಯ್ ಮಾಡ್ತಾ ಇರಲಿಲ್ಲ. ಹಂಗೋ ಹಿಂಗೋ ಮಾಡಿಸ್ದೆ. ಇದು ನಮ್ಮ ಮಾಮ. ಅಷ್ಟು ಕುಂಕುಮ ಇಟ್ಟಿಸ್ತಾ ಇದ್ರು ಆ್ಯಂಡ್ ಪೂಜೆ ಮಾಡಿಸಿದ್ರು. ಪೂಜೆ ಮಾಡಿಸಿ ಎಲ್ಲ ಮಾಡಿಸಿ ನೆಕ್ಸ್ಟು ಗುಡ್ಲು ನುಗ್ಗಿಸ್ತಾರೆ. ವೆಯ್ಟ್ ನಮಸ್ಕಾರ ಮಾಡ್ಕೊತಾ ಇದ್ದಾಳೆ ನಮ್ಮಕ್ಕ. ಇವಾಗ ಗುಡ್ಲು ನುಗ್ಗಿಸ್ತಾರೆ. ನುಗ್ಗಕ್ಕೆ ಹೋಗ್ತಾ ಇದ್ದಾಳೆ ಅಂತಂತೂ ನುಗ್ಗಿದ್ಲು. ನಮ್ಮ ಚಿಕ್ಕಿ ಹೇಳ್ತಿದ್ರು, ಒಂದು ವಿಡಿಯೋ ಕೂಡ ಮಿಸ್ ಆಗಂಗಿಲ್ಲ ಅಂತ. ಚೆನ್ನಾಗಿ ಕಾಣಿಸ್ತಾ ಇದ್ದಾಳಲ್ವ? ಕಮೆಂಟ್ ಮಾಡಿ. ಅದೇನೇನೋ ಫೋಟೋಸ್ ತೊಗೊತಾ ಇದ್ರು. ಆ್ಯಂಡ್ ನಮ್ಮಮ್ಮ ಕೂದಲೇನೋ ಸರಿ ಮಾಡ್ತಾಯಿದ್ರು. ನಾನೊಂದು ಸ್ವಲ್ಪ ಝೂಮ್ ಪಿಕ್ಚರ್ಸ್ನ ತೊಗೊಂಡೆ, ಫೋಟೋಸ್ ಎಲ್ಲ ಹಾಕಿಲ್ಲ. ಮತ್ತು ಅದೇನೋ ಬಾಗಿನ ಕೊಡ್ತಾಯಿದ್ರು, ಅದು ನನಗೆ ಗೊತ್ತಿಲ್ಲ. ನಮ್ಮ ಅಜ್ಜಿ ಕೊಡ್ತಾಯಿದ್ರು ಬಾಗಿನ, ಏನೇನೋ ಕೊಡ್ತಾಯಿದ್ರು. ಆಮೇಲೆ ಆರತಿ ಮಾಡಿದ್ರು.
ಅದೇನೋ ಸಾಂಗ್ ಹಾಕಿದ್ರು ಅದಕ್ಕೆ ನಗ್ತಾ ಇಲ್ಲೋ. ಅದೇನೋ ಬಾಗಿನದು ಸಾಂಗ್ ಹಾಕಿದ್ರು ಅದಕ್ಕೆ ನಗ್ತಾ ಇಲ್ಲ. ನಾನು ನಮ್ಮ ಚಿಕ್ಕಿಗೆ ಹೇಳ್ತಾ ಇದ್ದೆ, ಅದು ದೀಪ ಪಕ್ಕದಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಫೋಟೋಸ್ಗೆ ಅಂತ. ಮತ್ತು ನಮ್ಮ ಅಜ್ಜಿನ ಕೂಡ ನಿಲ್ಲಿಸಿರ್ಲಿಲ್ಲ, ಏನೇನೋ ಮಾಡ್ತಾಯಿದ್ರು. ನಾನು ಸ್ವಲ್ಪ ಗ್ಯಾಪಲ್ಲಿ ಎಲ್ಲ ತಗೊತಾ ಇದ್ದೆ. ಆಮೇಲೆ ಇವಾಗ ನಮ್ಮಮ್ಮ ಟರ್ನ್. ನಮ್ಮಮ್ಮ ಅರಿಶಿನ ಕುಂಕುಮ ಇಡ್ತಾಯಿದ್ರು. ಆ ಕಡೆ ಹೋಗೋಣ ಅಂತ ಅಂದ್ಕೊಂಡು ನೋಡ್ತಾ ಇದ್ದೆ. ಆಮೇಲೆ ಸ್ವಲ್ಪ ಗ್ಯಾಪಲ್ಲಿ ಝೂಮ್ ಮಾಡ್ತಾಯಿದ್ದೆ. ಅಂತೂ ಚಾರ್ಜ್ ಸಿಕ್ತು, ಅದಕ್ಕೆ ಆ ಕಡೆ ಹೋದೆ ವಿಡಿಯೋ ತಗೊಳ್ಳೋದಕ್ಕೆ. ನಮ್ಮಮ್ಮನೂ ಆರತಿ ಮಾಡ್ತಾಯಿದ್ರು. ಆರತಿ ಮಾಡಿ ಎಲ್ಲ ಆದಿ ನಮ್ಮಮ್ಮ ಆಯಿತು ಮಾಡಿ ಆರತಿ. ಆ ಸಾಂಗ್ ಇದು ಮಾಡ್ತಾಯಿದ್ರು, ಅದಕ್ಕೆ ನಮ್ಮ ಅಕ್ಕ ನಗಾಡ್ತಾ ಇದ್ಲು ಕಂಪಲ್ಸರಿ. ಅದೇ ಪಕ್ಕದ ಮನೆಯವರು ಯಾರೋ ಒಂದು ಇದು ಮಾಡ್ತಾಯಿದ್ರು, ಅರಿಶಿನ ಕುಂಕುಮ ಎಲ್ಲ ಇಡ್ತಾಯಿದ್ರು. ನೆಕ್ಸ್ಟ್ ದೀಪ ಅವಳ ಬುಕ್ಕದ ಹತ್ರ ದೀಪ ಹೋದರೆ ಸಾಕು, ಅದ್ರ ಬ್ರೈಟ್ನೆಸ್ಗೆ ಚೆನ್ನಾಗಿ ಕಾಣಿಸ್ತಿತ್ತು. ನೀವೇ ನೋಡಿ. ಇವಾಗ ನೋಡಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅವಳ ಹತ್ರ ದೀಪ ಇಟ್ಕೊಂಡ್ರೆ ಅದಕ್ಕೆ ಸ್ವಲ್ಪ ಫೋಟೋಸ್ ಕ್ಲಿಕ್ ಮಾಡಿಕೊಂಡೆ ಅಲ್ಲೇ. ಇದೆಲ್ಲ ಫುಲ್ಲು ಅರಿಶಿನ ಕುಂಕುಮನೇ ಇಡೋದಾಗೋಯ್ತು. ಫಸ್ಟ್ ವ್ಲಾಗ್ ಆಗಿರೋದ್ರಿಂದ ಸ್ವಲ್ಪ ಎಕ್ಸೈಟೆಡ್ ಆಗಿದ್ದೀನಿ. ಅವರು ಅಷ್ಟೇ ಪಕ್ಕದ ಮನೆ ಆಂಟಿ, 3 ಜನ ಪಕ್ಕದ ಮನೆ ಆಂಟಿ, ಅಲ್ಲ 4 3 ಎಷ್ಟು ಜನ ಬಂದಿದ್ರು. 4 3 ಎಲ್ಲ ಎಷ್ಟು ಜನನೂ ಬಂದಿದ್ರಪ್ಪ, ಗೊತ್ತಿಲ್ಲ, ನೆನಪಿಲ್ಲ ಕರೆಕ್ಟಾಗಿ. ನೀಟಾಗಿ ಮಾಡಿ ನಾನು ಯಾವಾಗ ದೀಪ ಬರುತ್ತೆ ಅವಾಗೆಲ್ಲ ಫೋಟೋಸ್ ಕ್ಲಿಕ್ ಮಾಡ್ಕೊತಾ ಇದ್ದೆ. ಚೆನ್ನಾಗಿ ಬರ್ತಾಯಿತ್ತು ಅವಳ ಫೇಸ್ ಇದಕ್ಕೆ, ಅದಕ್ಕೆ ಯಾವಾಗ ಬರ್ತಾಯಿತ್ತು ಫೋಟೋಸ್ನ ಕ್ಲಿಕ್ ಮಾಡ್ಕೊತಾ ಇದ್ದೆ. ಇವರು ಪಕ್ಕದ ಮನೆ ಆಂಟಿ ಎಲ್ಲರೂ ಕೂತ್ಕೊಂಡಿದ್ದಾರೆ. ನಮ್ಮ ಅಜ್ಜಿ ಸಾಂಗ್ ಆಡ್ತಾಯಿದ್ರು. ಇದರಲ್ಲಿ ರೆಕಾರ್ಡ್ ಆಗ್ತಾ ಇರಲಿಲ್ಲ. ನಾನು ನೋಡಿಕೊಂಡು ಎಲ್ಲಾದರೆ ಇರೋದು ನೋಡ್ತೀನಿ, ಏನಾದರೂ ಸಿಕ್ಕಿದ್ರೆ ಹಾಕಿರ್ತೀನಿ.
ಇದು ಅವ್ರ ಡ್ಯಾಡಿ, ನಮ್ಮ ಚಿಕ್ಕು ಮಾಡ್ತಾ ಇದ್ದಾರೆ. ಹೇಳ್ತಾ ಇದ್ರು ನಮ್ಮ ಮಾಮ. ಅವ್ರ ತಾತ ಇದು. ನಮ್ಮ ಅಕ್ಕ ಬಂದ್ಲು. ಇವಾಗ ಕಡಲೆ ಹಾಕು ಅಂತ ಅಂದರೆ ಅವಳೆ ದೇವ್ರಿಗೆ ಹೂವು ಹಾಕ್ದಂಗೆ ಹಾಕ್ತಾವಳೆ. ನಮ್ಮ ಚಿಕ್ಕಿ ಹೇಳ್ತಾಯಿದ್ರೆ ಅಯ್ಯೋ ಮುಖಕ್ಕೆಲ್ಲ ಕೈಗೆ ತಲೆಗೆ ಹಾಕೋದು ಅಂತ. ಇವಾಗ ನನ್ನ ಎಂಟ್ರಿ, ನಾನು ಹೇಗೆ ಕಾಣಿಸ್ತದೆ ಅಂತ ಕಾಮೆಂಟ್ ಮಾಡಿ. ನಮ್ಮ ಅಮ್ಮನ ಕಟ್ಟ ನಮ್ಮ ಅಲ್ಲೆಲ್ಲ ಓಡಾಡ್ತಾಯಿತ್ತು, ಆದರೂ ಕರೆಕ್ಟಾಗಿ ಬಂದೈತೆ. ನಾನು ಮಾಡೋ ಕರೆಕ್ಟಾಗಿ ಬಂದೈತೆ, ಸಾಕಷ್ಟು ಅಷ್ಟೇ. ಆಮೇಲೆ ಮತ್ತೆ ನಾನು ಇಸ್ಕೊಂಡೆ. ಮತ್ತು ಇವಾಗ ನಮ್ಮ ಶ್ರುತಿ ಅತ್ತೆ ಅಷ್ಟೇ ಕುಂಕುಮ ಕೊಡ್ತಾಯಿದ್ರು ಎಲ್ರಿಗೂ. ಎಲ್ರಿಗೂ ಇದು ಮಾಡಿದ್ರು, ಅಷ್ಟು ಕುಂಕುಮ ಕೊಟ್ಟರು. ಆಗ ಎಲ್ಲರೂ ಗರ್ಲ್ಸ್ ಅಂದರೆ ಆಂಟೀಸ್ ಎಲ್ಲರೂ ಸೇರಿ ಆರತಿ ಮಾಡ್ತಾಯಿದ್ರು. ನಾನು ಒಂದೇ ಸಲ ಎಲ್ಲರೂ ನೋಡಿ ಈ ಕಡೆ ಅಂತ ಅಂದೆ. ಒಂದೇ ಸಲ ಎಲ್ಲರೂ ಹೀ ಅಂದ್ಕೊಂಡು ಈ ಕಡೆ ನೋಡಿದ್ರು. ನಾವು ಮನೇಲೇ ಇಲ್ಲ. ಆಮೇಲೆ ಶ್ರುತಿ ಅತ್ತೆ ಅದನ್ನು ಚೆಲ್ಲೋದಕ್ಕೆ ತಗೊಂಡೋದ್ರು ಹೊರಗಡೆ. ಆಮೇಲೆ ನಮ್ಮ ಅಜ್ಜಿ ಅದೇನು ಬಾಗಿನ ಕಟ್ತಾಯಿದ್ರು. ನಮ್ಮ ಅಜ್ಜಿ ನೋಡಿ ಕಡೆ ಅಂದರೆ ಹೋಗೋ ಅಂತ ಅಂತು ನೋಡಿ. ಇವಾಗ ನನ್ನ ವ್ಲಾಗ್ನ ಎಂಡ್ ಮಾಡುವ ಸಮಯ, ಆದರೆ ನಾನು ಮನೆಗೆ ಹೋಗಿ ವ್ಲಾಗ್ನ ಎಂಡ್ ಮಾಡ್ತೀನಿ. ತುಂಬ ಟಯರ್ಡ್ ಆಗಿದೆ. ಮನೆಗೆ ಬಂದಮೇಲೆ ನಾನು ವ್ಲಾಗ್ನ ಎಂಡ್ ಮಾಡ್ತೀನಿ. ಬನ್ನಿ ಹೋಗೋಣ. ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡೆ. ಇದು ಪಾರ್ಟ್ 1 ಆಗಿರುತ್ತೆ. ಇದು ಪಾರ್ಟ್ 2 ಇದೆ, ವೆಯ್ಟ್ ಮಾಡಿ. ಬಾಯ್ ಬಾಯ್.